ಶಿವಲೋಕದಿಂದ ಒಬ್ಬ ಸಾಧು ಬಂದ ನವ್ವ, ಒಬ್ಬ ಯೋಗಿ ಬಂದ ನವ್ವ. ಶಿವನಾಮ ಶಬ್ದ ಕೇಳಿ ಅಲ್ಲೇ ನಿಂತ ನವ್ವ, ಕೇಳ ಹಡೆದವ್ವ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತ. ತಿರುಗಿರಿ ಕಟ್ಟದೇನು ಬರೀ ಚಂತನೇ ಯಾಗ ನೋಡಿದ್ರು ಬರೀ ಇದನ್ನ ಕೇಳ್ತಲ್ಲೋ ನೀನ ಮೊಬೈಲ್ದಾಗ ನೋಡಿದ್ರಿ ಏನ್ ಬರ್ತದ ನಿಮಗ? ಏನ್ ಮಾಡ ಏನೇನ ತೆಲಿ ಕಟ್ಟದ ಮನೆ ದಗದ ಬಗ್ಗೆ ಏನಿಲ್ಲ ಏನು ಹೊರಕ್ ಹೋಗ. ಭವತಿ ಭಿಕ್ಷಾಂದೇಹಿ. ಬಾ ನೀವಬ್ಬ ಬಾ. ಅಲ್ಲಿ ನಿಮ್ಗೆ ದುಡ್ಕೊಂಡ್ ತಿನ್ನಕ್ ಏನ್ ಬ್ಯಾನ್ ಬಂದ ನಿಮ್ಗ? ರಗೋಡ್ ಹರಿಯದಾವದಿದಿ ಏನ್ ಅನ್ಬಾರ್ದು ಸ್ವಾಮಿಗಳಿಗೆ. ಹಾ ನೀನು ಹಿಡ್ಕೊಂಡ್ ದಗದಿಲ್ಲ, ಅವ್ನು ಬಗುಚಿಲ್ಲ, ಹೊಲ್ದಾಗಿಲ್ಲ, ಒಂದು ಮನೆಯಾಗಿಲ್ಲ, ಹಾನ ನಿನ್ನ ದಗದ್ ನೀರ್ಲಾರ್ದ ಅವನು ಹಂಗ ಏಟಿ ಹಾಕೊಂಡ್ ಬಂದಾನ. ಹಾ ಏನ್ ಅನ್ಬಾರ್ದು ಅನ್ನಬಾರ್ದು. ಹಾ ನೀನು ಸೈಲ್ ಬಿಟ್ರೆ ಹಿಂಗೆ ಮಾಡ್ತೀನಿ. ನೀನು ಈಗಲಾರ್ಕೊಂಡ್ ಯಾವ್ದಾರ ಒಂದು ಉದ್ಯೋಗ ಮಾಡ್ಕೊಂಡ್ ಬಂದ್ಬಿಡ್ತಾರ ನೋಡು. ತಲೆ ಕಟ್ಟದ ಅಲ್ಲ ತಲೆ ಕಟ್ಟದ. ನಿಮ್ಗೆ ಏನ್ ದಾಡಿಯಪ್ಪ? ತಾಯಿ ಹಂಗ ರೋಷದಾಗ ಮಾತಾಡ್ಬೇಡ ವಯವ, ಹಂಗ ಮಾತಾಡ್ಬೇಡ. ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸ ಮಾಡುವ, ಹಂಗ ಮಾಡ್ಬಾರ್ದು. ಇಂತ ಪುಣ್ಯದ ಕೆಲಸ ರಗಡ್ ಮಾಡಿನಪ್ಪ, ರಗಡ್ ಮಾಡಿ ಕೂತಿ ನೋಡ್ ನಾನು. ಇಲ್ಲವ ತಾಯಿ ಹಂಗ ಮಾತಾಡ್ಬೇಡ. ಎಷ್ಟು ದಾಟ್ ಕೊಡುವ ಕೊಟ್ಟು ಕಳ್ಸು, ಮಾಡ್ಬಾರ್ದು. ಮಾತಾಡ್ತಿದ್ದಿ ಇದ್ರ ಹೋಗ ಇರ್ಲಿಕ್ಕಿಲ್ಲ, ಕಾಲ ಕಾಲ ಇದಕ್ಕೆ ಸೇರ್ತಿದೆ. ಹಂಗ ಇದ್ರ ಕೊಟ್ಟು ಕಳ್ಸ್ಬೇಕು, ಇಲ್ಲಿಗೆ ಸುಮ್ ಬರ್ಬೇಕು. ನಿನ್ ಬಂದಿದ್ದು ಕೊಡು, ಮತ್ತೆ ಆಟ ಸುಮ್ ಕುಂದ್ರಬೇಕು. ಹಾ ಕುಂದ್ರಬೇಕು. ಅವ್ರಿಗೆ ಹೆಂಗ್ ಮಾತಾಡ್ತಿದ್ಯಲ್ಲ ಏನದು ಐತೇನಿಲ್ಲ, ಹಬ್ಬ ಬಿಡಣ ಹಬ್ಬ ಹಂಗ ಬಂದೇ ಬರ್ತಾರಪ್ಪ. ದಗದ ಬಗಸಿ ಏನಿಲ್ಲ ಇವ್ರಿಗೆ ಮಾಡ್ಕೊಂಡ್ ತಿನ್ನಾಕ. ಎಲ್ಲಾರು ನೋಡ್ಯಾರ ನಿನ್ನ. ಆದ್ರೆ ಎತ್ತಿದ ಕೈ ನಿಂದು ದಾನ ಮಾಡಾಕ ಅದಕ್ಕೆ ನೀನ್ ನೋಡಿ ಬರ್ತಾರೆ. ಇಲ್ಲ ದಾನ ರಗಡ್ ಮಾಡೀನಿ ನಾನು. ಯವ್ವ ಎಷ್ಟು ದಾಟ್ ಕೊಡುವ, ದಾನ ಕೊಡು, ಹಂಗ ಮಾಡ್ಬೇಡ. ಕೊಡು ಬೇಸದಿ ಬಿಡಪ್ಪ ನೀನು. ನಿಮ್ಮಲ್ಲಿ ಇದ್ದಷ್ಟು ದಕ್ಷಿಣ ಕೊಟ್ಟು ಕಳ್ಸವ, ಹಂಗ ಮಾಡ್ಬೇಡ. ಒಳ್ಳೇದಾಗು ಕಾಲ ಬಂದದ. ಏನ್ ಒಳ್ಳೇದಾಗ ಕಾಲ ಬಂದ ರಗಡ್ ಒಳ್ಳೇದಾಗ್ಯದ. ಹೋಗ ಯವ್ವ ಹಂಗ ಮಾತಾಡ್ಬಾರ್ದು, ಹಂಗ ಮಾತಾಡ್ಬೇಡ. ಕೊಡ್ಲಾರ್ದಕ್ಕಿ ನೀ ಬಿಡ್ಲಾರ್ದ ನಾ ಕೊಡಂಗೆ ಇಲ್ಲ. ನೋಡಿ ಎಷ್ಟು ಜಗಮಂಡಾಗಿ ನಿಂತು ಬಿಟ್ಟಿಯಲ್ಲ. ಯಾಕನ ಕೊಡಂಗಿಲ್ಲ, ದಾನ ಕೊಡಂಗೆ ಇಲ್ಲ ನಿನಗ. ಹಾ ದಾನ ಧರ ಕಲೀಜರ ಪಡಿಸಂತ ಸಂದ್ರ ಏನೋ ಮುದುಕರು ಕೈ ಹಿಡ್ಕೊಂಡು ಈಗ ನಡಿಲಾಕ್ ಬರಲ್ಲ ಅಂತ ಮುದುಕರಿಗೆ ದಾನ ಮಾಡ್ಬೇಕು. ನಿಮ್ಗೇನಾಗ್ಯದ ಕಟ್ಬೇನಿ? ಅವ್ರು ಸ್ವಾಮಿಗಳದಾರ ದಡ ಕ್ವಾಣದಂಗ ಹಿಂಗ ಕಬ್ಬಾಗ್ಯಾನ. ದುಡ್ಕೊಂಡ್ ತಿನ್ನಕ್ ಏನ್ ಬ್ಯಾನ್ ಬಂದದ? ಅದೇ ನಿನ್ನ ಊರಾಗ 4 ಮಂದಿ ಇದ್ರೆ ಸಾಕು ನೋಡು. ಇಲ್ಲ ನಿನ್ನಂತಾನೆ ಇರ್ಬೇಕು ಬಂದವ್ರಿಗೆಲ್ಲ ದಾನ ಮಾಡಾಕ. ರಗಡ್ ಹರಿಯದವದಾನವ. ಹಾ ಏನೊಂದು ಕೊಟ್ರಿ ನಿನಗ ಏನ್ ಫರಕ್ ಅದ? ಗಡ್ಡ ಪಡ್ಡೆ ಬಿಟ್ಕೊಂಡ ನಂಗೆ ಕಾಡ್ತಾನ. ನೀನು ಹಂಗಾಗೋ, ನೀನು ಅವ್ನಗತ್ತಿನ ಹಾಕಿದ ಹರಿಯದವ ಇಲ್ಲ ನೀನು. ಹಾ ಹಂಗೊಂದ್ ಎಸೆ ಹಾಕೊಂಡ್ ಬರ್ತಾರ ಅವ್ರು. ಇಲ್ಲ ನಿನಗ ದಾನ ಧರ್ಮ ಮಾಡೋದು ಕಲಿ. ಎಲ್ಲ ರಗಡ್ ದಾನ ಧರ್ಮ ಎಂತರ್ಗ್ ಮಾಡ್ಬೇಕು? ಮುದುಕರಿಗೆ, ಕುಡ್ರಿಗೆ, ಕುಂಟ್ರಿಗೆ, ಕಣಗಲ ಅಂತರ್ಗ್ ಮಾಡ್ಬೇಕು. ಇಂತರ್ಗ್ ಯಾಕೆ ಮಾಡ್ತಿ ದಾನ? ಎಲ್ಲ ರಗಡ್ ಮಾಡಿ ನಾ ನೀನ್ ನೋಡಿ ಏನ? ಹಾ ಹೆಂಗ್ ಕೂತಿ ನನಗೇನ್ ಕಮ್ಮಿ ಅದ? ತಗಡಿನ ಮನೆನೇ ಬಾಳ್ದಿಂದು ಊರ ಉದ್ದಾರ ನಾನ್ ಮಾಡೋನು. ಯವ್ವ ಮಾಡಿದವ್ರು ಪಾಪ ಆಡಿದವ್ರು ಬಾಯಾಗತ್ತ. ಸನ್ಯಾಸಿ ಪಾಪ ಸರ್ವರ್ಗಿ ಮಾತಾಡಿ ಕಳ್ಸೋದು ಮಾಡ್ಬೇಡವ. ನೀನು ಬಲ್ಯಕ್ಕಿದ್ರು ಒಂದಷ್ಟು ದಾನ ಮಾಡು, ಇರ್ಲಿಕ್ಕಂದ್ರೆ ಇಲ್ಲಪ್ಪ ಅಂತ ಹೇಳವ. ಇಂಥ ಮಾತು ಮಾತಾಡ್ಬೇಡ. ನನ್ನ ಸಲುವಾಗಿ ತಾಯಿ ಮಗ ನೀವು ಯಾಕೆ ಮಾತಾಡ್ತೀರವ? ಯಾಕೆ ಜಗಳ ಆಡ್ತೀರಿ? ನನ್ನ ಸಂಬಂಧ ಜಗಳ ಆಡ್ಬೇಡ್ರಿ. ಇದ್ದು ಸ್ವಲ್ಪ ದಾನ ಮಾಡ್ರಿ, ಇರ್ಲಿಕ್ಕಂದ್ರೆ ಇಲ್ಲ ತಾಯಿ ನಾ ಹೋಗ್ಬೇಕು. ಹೋಗು ನೀ ಬಂದು ತಾಯಿ ಮಾತ ಜಗಳ ಹಚ್ಚಿಟ್ಟಿ ಗಣೇದಿ. ನೀವ್ ನೋಡ್ರಿ ಕ್ಯಾಟ್ ಇದ್ದಂಗಾದ್ರೆ ಒದರಾಕತ್ತಂದ್ರೆ ಕೂಡ್ತಾರೇನ್ರಿ? ಈ ಕ್ಯಾಟ್ ದಾನ ಧರ್ಮ ಮಾಡಾಕಲ್ರಿ. ಮತ್ ಸುಮ್ಮ ನಿಂತ ಕಾಲ್ ಮುಸ್ತಾರೆ. ಮತ್ತೆ ನೋಡೋರಿ ಸ್ವಾಮಿಯರ್ ನೀವು. ನೀ ದಾನ ಮಾಡ್ಬೇಕು. ನಿನ್ಗೇನಾಗ್ಯದ? ನನಗೆ ಹೇಳ್ತಿದ್ದಿ ದಾನ ಮಾಡಾಕ ಧರ್ಮ ಮಾಡಾಕ ನಮ್ಮವ್ವ ಅಂತೇಳಿ. ನನ್ನ ಕೈ ಏನಿಲ್ಲ ನಿನ್ ಕೈಯಾಗ ದಿನ ಅವ್ರ ದೋಸ್ತ್ ಇವ್ರ ದೋಸ್ತ್ ಅಂತ 100 ರೂಪಾಯಿ ಹಾಳು ಮಾಡಿ ಬರ್ತೀಯಲ್ಲ, ತಗೊಂಡ್ ಹೋಗಿ ಕೊಡ್ತೀವಿ. ಬರ್ತೀನಿ ಇಟ್ಟು ಬಿಡಂಗಿಲ್ಲ. ಡೆಬ್ಬಿ ಪಬ್ಬಿ ಇಲಿ ಮೇಲೆ ಕಿತ್ತಾಡಿ ತಗೊಂಡ್ ಹೋಗ್ತೀವಿ 500 ಗಟ್ಲೆ. ದುಡ್ದು ಎಲ್ಲ ನಿನ್ ಕೈ ತಂದು ಬಡಿತೀನಲ್ಲ. ಬಡಿತೀವಿ. ಬಡ್ದು ಅದಕ್ಕ ತುಡು ಮಾಡ್ಕೊಂಡ್ ಹೋಗ್ಯಾನ. ತುಡು ಮಾಡ್ತೀನಿ. ನೀವೇ ತುಡಿಗಿ ತುಡು ಮಾಡ್ತಾನ. ನಾನೇ ತುಡಿಗಿ ಬೇಸಿದ್ದಾಗದಿ ನೋಡಿದ್ರೆ ಮಿಕ್ಕಾರ. ಮತ್ ನೋಡ್ರಿ ಮುಂದಿನ ಮನೆ ನೋಡೋರಿ ನಿಂತ್ರು ಏನ್ ದಾನ ಮಾಡಕ್ಕೆಲ್ಲ ಹೋಗ್ರಿ. ಯಾಕ ಬಂದ ಇದ್ರದೇನು ನೋಡಿದ್ದಾಗತ್ತಿದ್? ಯಾಕೆ ಹೆಂಗ್ ಕಾತ ನಿನಗ? ಒಳ್ಳೇದಾಗಲಿ ತಾಯಿ, ಒಳ್ಳೇದಾಗ್ಲಿವ. ಮತ್ತೆ ಬಂದರಗಲ್ ದಾನ ಮಾಡ್ಕೊತ ಕುಂದಿರ್ತೀವಿ. ಕುಂದ್ರಬೇಕು, ಎದಕ್ ಹೋದ್ರಬೇಕು ಹಂಗ. 28 ಮಂದಿ ಬರ್ತಾರ. ಹಿಂಗ ದಾನ ಮಾಡ್ಕೊತ ಕುಂದಿರ್ತೀನಿ ಮನ್ಯಾಗ ಹೊಸರ್ಗಿ. ಭವತಿ ಭಿಕ್ಷಾಂದೇಹಿ. ಓಂ ನಮಃ ಶಿವಾಯ.
ನಿಮಗೆ ಶುಭವಾಗಲಿ ತಾಯಿ, ಶುಭವಾಗಲಿ. ಭವತಿ ಭಿಕ್ಷಾಂದೇಹಿ. ನಿಮ್ಮ ಕಷ್ಟದ ಕಾಲದಲ್ಲಿ ಯಾವತ್ತೂ ಆ ಗುರು ಇರ್ತಾನ ತಾಯಿ. ಯಾರು ಇಲ್ರಿ ಅವರು? ಆಯ್ತು ಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭವತಿ ಭಿಕ್ಷಾಂದೇಹಿ. ನಿನಗೆ ಶುಭವಾಗಲಿ ಮಗಳೇ. ಯವ ಭವತಿ ಭಿಕ್ಷಾಂದೇಹಿ. ನಿನ್ನ ಕಷ್ಟ ದೂರಾಗಿ ಹೋಯಿತು, ಚಪ್ಪರ ಮನಿ ಹೋಗಿ ಉಪ್ಪರಿಗಾಗುವ ಕಾಲು ಬಂತು ತಾಯಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ ಭವತಿ ಭಿಕ್ಷಾಂದೇಹಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾಕಮ್ಮ ತಾಯಿ, ಯಾಕವ್ವ ನಿನ್ನ ಕಣ್ಣಾಗ ನೀರು ಯಾಕ? ದೇವರು ರಗಡ್ ಕೊಟ್ಟಾನೆಪ್ಪ. ರಗಡ್ ಮಣಿ ಕಟ್ಟಿಸೇವಿ, ರೊಕ್ಕ ರೂಪಾಯಿ ಬಂಗಾರ ಎಲ್ಲ ಥರ ಐತಿ, ಎದಕ್ಕೂ ಕೊಡ್ತಿಲ್ಲ. ಏನು ಮಕ್ಕಳಿಲ್ಲ ಅಂತೇಳಿ ಮಂದಿ ನಿಂದಿ ಆಡ್ತಾರ, ಗೊಡ್ಡಿ ಬಂಜಿ ಅಂತೇಳಿ. ಅದಕ್ಕೆ ತಂದು ಹ್ಯಾಂಗೆ ಮಾಡ್ಬೇಕು? ಅದಕ್ಯಾಕವ್ವ ತಾಯಿ ಕಣ್ಣೀರು ಹಾಕೋದು? ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತದ. ಯಪ್ಪ ಇದಕ್ಕೆ ಪರಿಹಾರ ಏನಪ್ಪ? ಮಕ್ಕಳ ಸಂಬಂಧ ನೀನ್ರ ಹೇಳ್ಯಪ್ಪ ಒಂದಿಟ್ಟು. ಅಲ್ಲಮ್ಮ, ಈಗಾಗಲೇ ಎಲ್ಲಾದ್ರೂ ನೀವು ತೋರಿಸಿರ್ಬೇಕಲ್ಲ. ಎಲ್ಲ ಕಡೆ ರೀ ಅಪ್ಪ, ಎಲ್ಲ ದೇವ್ರ ದಿನ್ರ ಎಲ್ಲ ಮುಗಿದ್ರಿ. ಜಪಾನ್ ಕೊಯ್ ತೋರಿಸ್ಕೊಂಬಂದ್ರಿ. ಮತ್ತು ಸಾಧು ಸಂತರು ಮಠ ಎಲ್ಲ ಮುಗ್ದಾವ್ರಿ ಅಪ್ಪ. ಆಯ್ತಮ್ಮ, ಈಗ ನೀನು ನನಗೆ ದಾನ ಕೊಡಬೇಡ, ನಾನು ಪ್ರಸಾದ ಕೊಡ್ತೀನಿ. ಈ ಪ್ರಸಾದ ತೆಗೆದುಕೊಂಡು ಪಟ್ಟಿ ಒಳಗೆ ತಗೋ. ವರ್ಷ ತುಂಬದ್ರೊಳಗೆ ನಿನ್ನ ಗಂಡಸ ಮಗ ಆಗಿ ಬರ್ತಾನ. 12 ವರ್ಷದ ಮ್ಯಾಗ ಬಂದು ಆ ಮಗನ ಕೈಲಿ ನಾನು ದಾನ ತಗೋತೀನಮ್ಮ. ಒಳ್ಳೇದಾಗ್ಲಿ, ಒಳ್ಳೇದಾಗ್ತದ ನೋಡು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಕಡೆ ಬಂದಲ್ಲ, ನಿಮ್ಮ ಕಡೆನ ಬಂದಿದ್ದೆ. ಕೆಲಸ ನನ್ನ ಕಡೆ ಏನ್ ಕೆಲಸ ಅದ? ಕೆಲಸ ಇತ್ತಾನೇನು? ಊಟ ಆಗೈತಿ, ದಗದಾಗೈತಿ, ಎಲ್ಲ ಆಗೈತಿ. ಇವತ್ತ ಒಬ್ರು ಸಾಧುಗಳು ಬಂದಿದ್ರು. ಕಳ್ತೀನಿ. ಅದಕ್ಕ ಕೇಳಿದ್ರು, ಹಿಂಗ ಮಕ್ಕಳನ್ನಾಗಿಲ್ಲ, ಶಾಣೆ ಅದಾನಂತ ಏನೇನ ಶಾಣೆ ಅದ ಅಂತ. ಯಾರು ಹೇಳಿದ್ರು ಶಾಣೆ ಅದ? ಅವ್ರು ಹೇಳಿದ್ದು ಉಸಿನೇ ಹೋಗಂಗಿಲ್ಲ ಅಂತ. ಅದಕ್ಕ ಮಕ್ಕಳಕ್ಕ ಪ್ರಸಾದ ಕೊಟ್ಟಾರ. ಚಲೋ ಆತಾಳ. ಅದಕ್ಕ ಕೊಟ್ಟೋಗ್ಯಾರ. ಹ್ಯಾಂಗ ಮಾಡ ಏನ್ ಕೊಟ್ಟೋಗ್ಯಾರ? ಪ್ರಸಾದ ಕೊಟ್ಟೋಗ್ಯಾರ. ಮಕ್ಕಳಕ್ಕ ಅವತ್ತ ಪ್ರಸಾದ ದಿನಾಲು ನೀರ ಕುಡಿ ಅಂದಾರ. ಹೊಟ್ಟೆ ಕುಡಿಯತ್ತ. ಇದನ್ನ ಕುಡಿದ್ರ ಮಕ್ಕಳಕ್ಕ ಚಲೋ ಆತದ. ಹಂಗಂದ್ರ ಏನ? ಅವ್ರ ಮಾತು ಇವ್ರ ಮಾತು ಕೇಳ್ಕತ್ತ. ಒಯ್ಯ ಕಡೆ ತಿಪ್ಪಿ ಗಿಪ್ಪಿಯಾಗ ಹೋಯ್ಕಿದ್ರ ಮಕ್ಕಳ. ಇಡೀ ನಾಡನೇ ದೇಶ ದೇವ್ರು ಒಂದು ದೇವ್ರು ಉಳಿದಿಲ್ಲ ನನಗ.
ಬೇಡ್ಕೊಳಕ ಎಲ್ಲ ಇಡೀ ದೇಶನ ತಿರುಗಿ ಬಂದಿ ಇವತ್ತೊಬ್ಬ ಸಾಧು ಬರ್ನ ಅದ್ರ ಕೊಟ್ಟ ಕುಡಿದ್ರು ನಿನ್ನ ಮಕ್ಕಳಕ್ಕ ಅಂತ ಹೆಂಗ್ ಮಾಡ್ಬೋರ್ ಕೈಗುಣ ಕತ್ತದಾಗ ಒಯ್ದು ಹಂಗ್ ಮಾಡಬೇಡ ಏನ್ರ ಚಾಡಿ ಗಿಡಿ ಮಾಡಿಕೊಟ್ರೆ ಏನ್ ಮಾಡ್ತಿ ಹಿಂಗಂದೆ ಹಾ ತಿಪ್ಪ್ಯಾಗನ್ ಚೆಲ್ ಬಿಡಂದೆ ಒಯ್ದು ಇನ್ನ ತಂದಿರ್ತಿ ಹೆಚ್ಚಗ ನಮ್ಮ ಓನ್ ಮಾತೇನು ಕೇಳ್ತೀವಿ ತುಂಬ ಏನ್ ಹೇಳ್ಯಾರ ಮಾಡಿ ಹೋಗಿ ಈಗ ನೀನು ಕೇಳ್ತೀನಿ ಮಾತ ಕೇಳವ ದೊಡ್ಡ ಶಾಣೆ ಅದ ನಮ್ಮ ದೊಡ್ಡ ಹಿರೇ ಮನುಷ್ಯ ಅವ್ನ ಮಾತು ಕೇಳ ಇಲ್ಲ ನಿನ್ನ ಮಾತ ಕೇಳ್ತಾರ ಓಣ್ಯಾಗ ಉದ್ದಾರ ಹಾಕಾರ ಒಂದು ಊರ್ ಬಿಡ್ಲಾರ್ದ ಒಂದ್ ದೇಶ ಬಿಡ್ಲಾರ ಇಡೀ ನಾಡನೇ ತಿರುಗಿದ್ರ ಅವ್ರ ದೇವ್ರ ಅದಿಂಡ್ರು ಶಾಣ್ಯಾರ ಬತ್ತು ಎಲ್ಲ ದವಾಖಾನೆ ಬತ್ತು ಮಕ್ಕಳಿಗೆಲ್ಲ ಈ ಸಾಧು ಬಂದೊಂದಿಟ್ಟು ಹುಡುಗಿ ಕೊಟ್ರ ಮಕ್ಕಳಕ್ಕ ಆಯ್ಕೆಗೆ ಏನ್ ಮಕ್ಕಳ ಕಾಲ ಬಂದಿತ್ತಂದ್ರೆ ಕೊಟ್ಟೆ ಕೊಡ್ತಾನ ಹಾ ಹೇಳ್ಬಿಟ್ಟ ಹಂಗ್ ಮಾಡ್ಬಾರ್ದ ಕೈಗುಣ ಚಲೋ ಇರ್ತಾವ ನೋಡ್ ನಾ ಮಾತ್ರ ಹೇಳಿ ನೋಡ್ ನಿನ್ನ ಮನಸ್ಸು ನೋಡು ತಗೊಂಡ್ರು ತಗೋ ಹೋದ್ರ ಹೋಗಿ ಹೋಗದ ಬಿಡ್ಲಿ ಹಂಗಾರ ನಾ ಇದು ಹೇಳಿ ನೋಡು ಕೇಳ್ಬೇಡ ಹೆಚ್ಚಗ ನೀ ಹೇಳ್ತೀನಲ್ಲ ಅವ್ರ ಕಾಲ್ಗುಣ ಚಲೋ ಇತ್ತಂದ್ರೆ ಇಲ್ಲ ದೊಡ್ಡವ್ರ ಮಾತಾಡಿಟ್ಟು ಕೇಳ್ಬೇಕು ಮತ್ ನಾಳೆ ಹೆಚ್ಚು ಕಡಿಮೆ ಏನ್ರ ಆಗಿ ಮತ್ ದವಾಖಾನಿಗೆ ಓಡಾಡಕತ್ರ ಏನ್ ಮಾಡುದು ಮಾತ ಕೇಳವ ಆಧಾರ್ ಕುಡಿದ್ರೆ ಸಾಧು ಬಂದಾಗ ಇಲ್ಲೇ ಕೂತಿತ್ತು ಜಗಳ ಹಚ್ಚಿಕೈತಿ ಹೋಯ್ತದ ಇದು ನನ್ ಕೂಡ ಜಗಳ ಮಾಡ್ತದ ದಾನ ಮಾಡು ಧರ್ಮ ಮಾಡತ್ತ ಅವ ಹರಿದಾಗಿಲ್ಲ ಅವಾಗ ದಾನ ಮಾಡ್ಬೇಕತ್ತ ಏನ್ ಮುದುಕಾಗ್ಯಾನ ಹಾ ಏನ್ ಕುಡ್ಡದನ ಕುಂಟದನ ಅವ್ ದಾನ ಮಾಡಾಕ ಗಂಡು ಮುಟ್ಟು ಜಗಳ ಮಾಡಿ ಇಡ್ತಾನ ನಾವು ಅದಕ್ಕ ನಾನು ಮರ್ತುಂಬ ಅಕ್ಕಿ ಈಗ ಒಂದ್ 50 ನೋಟ ಇಟ್ಟು ತಗೊಂಡೋಗಿದ್ದೆ ಬೇಸ್ ಹೋಗಿದ್ಯಾ ಅದಕ್ಕ ನಿನ್ನ ಮಗನ ಕಡೆಯಿಂದನ ಭಿಕ್ಷಾ ನೀಡ್ಸೋತೀನ್ರಿ ಅಂತ ಹೇಳಿಗೇನ ಸಾಧು ನಿಲ್ಸ್ಕೊಳಕ ನಾಳೆ ಬರ್ತಾನ ಮಗನ ಕಡೆ ಹಾಕದ ಒಬ್ಬೊಬ್ರು ಕೈಗುಣ ಇದು ಇರ್ತದ ಅದಂಗ ಮಾಲಕ್ಷೆ ಮಾಡಬಾರ್ದು ಮುದುಕಿ ಮಾತು ಕೇಳು ನೋಡವ ನಿನ್ನ ಮನಸ್ಸು ಹೋಗಣ ನಾ ಹೇಳಿದ ಮಾತು ಕೇಳಿ ಮುದುಕಿ ಮಾತು ಕೇಳ್ಬೇಡ ನೋಡವ ಹಂಗಾರ ನಿಮ್ಮ ಮನಸ್ಸು ಹಾ ನಮ್ಮನ್ನ ಹಿಂದಕ್ಕೆ ಈಗ ಯಾರು ಕೇಳ್ತಾರ ಯಾರು ಕೇಳಂಗಿಲ್ಲ ಬಿಡಿ ಈಗ ಸುಮ್ಮ ನಾ ಹೇಳಿದ ಮಾತು ಕೇಳ ಸೈತ್ರವ ಏನ್ರ ತಗೊಂಡ್ ಏನ್ರ ಮಾಡ್ಕೊಂಡ್ ಕೂತಿ ಸುಮ್ಮ ಮಕ್ಳು ಇರ್ಲಿಕ್ಕೆ ತಿಂತಿಲ್ಲ ಒಂದ್ ರೊಟ್ಟಿ ತಿಂದು ಸುಖದಿಂದ ಕುತ್ತಿದ ಅಟ್ಕೊಂಡ್ರು ಅವ್ರ ಮಾತು ಇವ್ರ ಮಾತು ಕೇಳಿ ತಗೋಕ್ ಹೋಗ್ಬೇಡ ಹೋಗಿ ಕೇಳಿ ಬಿಡ ಕಡೆ ಹಂಗಾರ ತಿಪ್ಪ್ಯಾಗ ಒಯ್ದು ಬಿಡ್ಲಿ ಬಿಡ್ಲಿ ಈಗ ಒಕ್ಕಟ್ಟ ಬಿಡು ಅಪ್ಪ ಉಳ್ಳಾಗಡ್ಡಿ ಹೆಚ್ಚದ ಆಯ್ತಾನ ಅಲ್ಲಿ ಲೇಬರ್ ಕಳಿಸ್ತೇ ಮಾಡ್ತೆ ನಾಳೆ ಕರ್ಕೊಂಡು ಬರಲ್ಲ ನಿಮ್ಗೆ ಯಾರು ಬೇಡತ್ತಾರ ಎಷ್ಟದು ಲೇಬರ ಒಂದು 13 ಮಂದಿ ಅದಾರ ನಿಮ್ಮಲ್ಲಿ ಎಷ್ಟು ನನ್ನ ಬಲ್ಲಿ ಒಂದು 4 ಮಂದಿ ನೀ ಏನು ಮಾಡೋದು ಲೇಬರ್ ತೊಗೊಂಡು ಏ ಮತ್ತೆ ನಮ್ಮ ತೆಳಗಿನ ಪಟ್ಟಿ ಹೆಚ್ಚೇ ಇಲ್ಲ ಅದನ್ನ ಹೌದಾ ಹ್ಞೂ ಹೋಗಿ ನಾಯಿ ಕುಲ್ಲಾಕ ಕರ್ಕೊಂಡು ಹೋಗು ಶನಿದಾಗಿದ್ರು ಪಟಕನೆ ಮಾತು ಇಲ್ಲ ನಿಂದು ಬಂದಾರತ್ ಗೊತ್ತಿಲ್ಲ ನನಗೆ ಹ್ಞೂ ಇಲ್ಲಿಕಂದ್ರೆ ಆದಿಲ್ಲ ಈಗ ಬ್ಯಾಸತ್ ಬಂದು ಕೂತು ನೋಡಿಲಿ ಅದು ನಮ್ಮ ಮುಖ ತಳದೊಳಗೆ ಇಂಥ ಸಾಧು ಎಂದೂ ಬಂದಿಲ್ಲ ಸಾಧುನ ಓದುನ ನನಗೆ ಅದೇ ತಿಳಿದಾಗ್ಯದ ಏ ಸ್ವಾಮಿ ಬಾಯಿಲಿ ಓಂ ನಮಃ ಶಿವಾಯ. ಯಾವ್ರಿ ಸ್ವಾಮಿಗಳ ನಮ್ದು ಶಿವಪುರಪ್ಪ. ಎಲ್ಲಿ ಬಂದ್ರಿ ಲೋಕ ಸಂಚಾರ ಮಾಡ್ಕೊತ ಬರ್ಬೇಕು. ಲೋಕ ಸಂಚಾರ ಅಂದ್ರೆ ಎಲ್ಲಿ ಏನ್ ಸುದ್ರಿ ಹಳ್ಳ್ಯಾಗ ಮಠ ಮಧ್ಯಾಹ್ನ ಹೊತ್ನ್ಯಾಗ ಯಾರು ಇಲ್ಲಾರ್ದಾಗ ಹುಟ್ರು ಕೆಲ್ಸಕ್ಕೆ ಹೋಗಿರ್ತಾರ ಅಂಜಿ ಕಿಸಿಂದ ಹುಟ್ಟು ನೋಡಿ ಅಂಜಿ ಚೀರಾಡಕತ್ತು ಅಂದ್ರೆ ಏನ್ ಮಾಡ್ತಾರೆ ನೋಡಪ್ಪ ಭಗವಂತ ಆಟ ಆಡಿಸ್ದಂಗ ಆಡ್ಬೇಕಲ್ಲ. ನಾವು ಎಲ್ಲಿ ಹೋಗುತ್ತಾನ ಅಲ್ಲಿ ಹೋಗ್ಬೇಕು ನಾವು. ಹೋದ್ಯೋ ಹಿಡ್ಕೊಂಡು ಚಡಿತಾನ ಒಂದೇ ಸೌನ ನಾನು ಗೋಮದ ನೀವು ಕಡದು ಮಾಡಿದ್ರೆ ಊರ್ ತುಂಬ ಊಟ ಹಾಕದ ಇಂಥ ಭಿಕ್ಷೆ ಬಿಡಕ್ ಬರ್ತದ ಇವ ಸಾಧು ಅಲ್ಲಿವ ಇವು ಚಂತನ ಸಾಧು ಚಂಚಿ ಮಾಡಿ ಸಾಧು ಇವ ಈಗ ಅದ್ರ ಕಳ್ಳರದೊಂದು ಹವಳಿ ಬಾಳ ಇರ್ತದ ಮತ್ತೆ ಇವ್ರು ಅದಾರ ನೋಡ್ಕೋ ಇವ್ರು ಸಣ್ಣ ಹಳ್ಳಿ ಹಾ ಅದಕ್ಕೂ ಬೇಟಿಗೆ ಬದಲ್ವ ಅದೇ ಸಂಶಯ ಬರ್ಲಾಗ್ತದ ಯಪ್ಪ ನೀವು ಏನು ಮಾತಾಡ್ತಿರಲ್ಲ, ನೀವು ಮಾತಾಡಿದ್ದು ನೀವು ಉಣ್ತೀರಿ, ನೀ ಮಾಡಿದ್ದು ನೀನೇ ಉಣ್ಣು, ನೀರು ಬೇಡ ಯಾರಿಗತ್ತೇಳಿ ಶರಣರು ಹೇಳ್ಯಾರಲ್ಲ. ನೀವೇನು ಮಾಡಿದ್ದು ಮುಂದೆ ಮಕ್ಕಳು ಮೊಮ್ಮಕ್ಕಳಿಗೆ ಉಣ್ಣೋದಲ್ಲ, ನೀವು ಮುಂಜಾನೆ ಮಾಡಿದ್ದು ಸಂಜೆ ಕೊಡ್ತೀರಿಪ್ಪ. ನೀವು ಇಂಥ ಮಾತು ಮಾತಾಡ್ಬೇಡ. ಅದು ನಿನ್ನಿಂದ ಕಲಿಬೇಕಾಗಿಲ್ಲ, ನಮಗೆಲ್ಲ ಗೊತ್ತದ. ನಿನ್ನಿಂದ ಕಲಿಬೇಕಾಗಿಲ್ಲ. ನೋಡಿ ಹೋಗೋಣ ಅಲ್ಲ ನಿನ್ನ ಬಾಯಿ ಅದತ್ತೇಳಿ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಬಾಯಿ ಮಾತಾಡಿ ಬಂಗಾರದ ಕಣಿ ಮಾಡ್ಕೋರಿ, ಬಚ್ಚಲ ಕುಣಿ ಮಾಡ್ಕೋಬೇಡ್ರಿ. ಇದು ಏನದ ಅನ್ನೋದು 12 ವರ್ಷದ ಮೇಲೆ ಬರ್ತೀನಿ, ಅವಾಗ ನೋಡಕತ್ರಿ ಮಹಾತ್ಮರ ಶಕ್ತಿ ಏನೈತಿ ಅನ್ನೋದನ್ನ. ಭವತಿ ಭಿಕ್ಷಾಂದೇಹಿ ತಾಯಿ.
ತಾಯಿ ನಿನ್ನ ಮಗನ ಕೈಯಿಂದ ದಾನ ತಗೋತೀನಮ್ಮ ನಾನು. ನಿನ್ನ ಮಗನ ಕೈಯಿಂದ ದಾನ ತಗೋಬೇಕತ್ತ ನಿನ್ನ ತಾಯಿ ನಾನು. ಅಲ್ರಿ ಅಪ್ಪ ಮಗನ ಕರ್ಕೊಂಬ ಅಂತ ಹೇಳ್ತೀರಿ, ನನಗೆ ಮಕ್ಕಳ ಆಗಿಲ್ರಿ ಅಪ್ಪ, ಒಟ್ಟ ಮಕ್ಕಳನ್ನ ಆಗಿಲ್ರಿ. ನನಗೆ ಮಗನ ಕರ್ಕೊಂಬ ಆದ್ರೆ ಎಲ್ಲಿಂದ ಕರ್ಕೊಂಬರ್ಬೇಕ್ರಿ ಅಪ್ಪ ನಾನು. ನೋಡ್ತಾಯಿ, ಋಷಿ ಆಡಿದ ಮಾತು ಉಷಿ ಹೋಗಂಗಿಲ್ಲ. 12 ವರ್ಷದ ಹಿಂದೆ ಬಂದು ನಿನಗೆ ನನ್ನ ಪ್ರಸಾದ ಕೊಟ್ಟು ನಿನ್ನ ಹೊಟ್ಟೆ ಮಗು ಆಗಿ ಬರ್ತದೆ ಅಂತ ಹೇಳಿದ್ನಲ್ಲ ತಾಯಿ. ಆ ಪ್ರಸಾದ ಕೊಟ್ಟಿದ್ನಲ್ಲ ತಾಯಿ, ಉಷಿ ಹೋಗ್ಲಕ್ಕೆ ಸಾಧ್ಯ ಇಲ್ಲ ತಾಯಿ. ಕೊಟ್ಟ ಪ್ರಸಾದದಿಂದ ನಿನ್ನ ಹೊಟ್ಟೆ ಮಗು ಆಗೇ ಆಗಿರ್ತದೆ. ಮಂದಿ ನಿಂದಿ ಆಡಾಕತ್ತಿದ್ರಿ ಅಪ್ಪ, ಪ್ರಸಾದ ತಗೋತಾರ ಏನ್ ತಿನ್ರ ಆದಿ ತಂದ್ರಿ ಅಪ್ಪ, ಅದಕ್ಕೆ ಬಿಟ್ಬಿಟ್ಟಿನ್ರಿ ಅಪ್ಪ ನಾನು. ಹಾಗಾದ್ರೆ ನಾನು ಕೊಟ್ಟ ಪ್ರಸಾದ ಏನು ಮಾಡಿದಿ ತಾಯಮ್ಮ? ನೀವು ಕೊಟ್ಟು ಪ್ರಸಾದ ರೀ ಅಪ್ಪ, ಕೊಟ್ಟು ಬಿಟ್ಟಿನ್ರಿ ನಾ. ಹಾ, ಆ ಪ್ರಸಾದ ಹೋಗದ ಜಾಗ ಯಾವಲ್ಲಿ ಅದು? ನೀವು ಕೊಟ್ಟ ಪ್ರಸಾದನ್ರಿ ಅಪ್ಪ, ನಾನು ಚಿತ್ತವ ಕೊಟ್ಟು ಬಿಟ್ಟಿನ್ರಿ ಅಪ್ಪ. ಹಂಗಾದ್ರೆ ನಾನು ನಿನ್ನಿಂದ ದಾನ ತಗೊಳಂಗಿಲ್ಲ ತಾಯಿ. ಆ ಪ್ರಸಾದ ಎಲ್ಲಿ ಹೋಗಿದೆ ಅದನ್ನ ನನಗೆ ತೋರ್ಸ್. ಬರ್ರಿ ಅಪ್ಪ, ತೋರಿಸ್ತೀನಿ ಬರ್ರಿ. ತಾಯಿ. ನೀವು ಕೊಟ್ಟ ಪ್ರಸಾದಪ್ಪ, ಆಗ ಇಲ್ಲೇ ಚೆಲ್ಲಿನ ನೋಡ್ರಿಪ್ಪ. ಅಲ್ಲ ತಾಯಿ, ನಾ ಕೊಟ್ಟ ಪ್ರಸಾದ ಈ ತಿಪ್ಪಿಯಲ್ಲಿ ಹೋಗಿದೆ ತಾಯಿ. ಇದು ತಿಪ್ಪಾಗನ ಹೋಗೋದಿನ್ರಿಪ್ಪ. ಇವಾಗ ಹಲೋ, ಎಲ್ಲಿದಿ ಬಾರೋ ಮತ್. ಹೌದು ಬಂದಾನತ್ ಬಾ. ಬಾ ಜಲ್ದಿ ಬಾ. ದೊಡ್ಡ ಬಾಂದಿಲ್ಲ ಅವಂಗ. ಈಗ ಓಡಿಸಿದ್ದೇವಲ್ಲ ಇವನ್ನ, ಓಡಿಸಾದು ಹೊಳೆ ಬಂದಾನೀಗ 12 ವರ್ಷ ಬಿಟ್ಟು. ಮತ್ತೆ ಅವೇನಕ್ಕದ ಸರ ಋಷಿ ಮುನಿಗಳು ಹಂಗೆ ಇರ್ತಾರ್ರಿ ಅವ್ರು. ಈಗ ಋಷಿ ಮನಿ ಅನ್ನೋದು ನಮ್ಗೆ ಗೊತ್ತಾಗಿಲ್ರಿ ಅವಾಗ. ಪ್ರಸಾದ ಶಕ್ತಿ ಇತ್ತಂದ್ರ ಮಗ ಎದ್ದು ಬಾರೋ ಮಗ, ಎದ್ದು ಬಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಿನ್ನ ಮಂಜಾಳು ಇನ್ನು ನಮ್ಮನ್ನು ಬಿಡಂಗಿಲ್ಲಪ್ಪ. ನಡ್ರಿ ಇನ್ನು. ಯಪ್ಪ ತಂದೆ ನಿಂದ್ರಿ ಯಪ್ಪ. ನಾನು ನೋಡೀನಿ ನಿಮ್ಮಂಥ ಶರಣನ ಈ ಜಗತ್ತಿದಾಗ ನೋಡಿಲ್ರಿ. ಈಗಿನ ಕಲಿಯುಗದಾಗ ನೀವು ಹಿಂದೆ ಪುಣ್ಯಾತ್ಮರು ಹಿಂದೆ ಬಂದಾಗ ನಾವು 3 ಮಂದಿ ಕೂಡಿ ನಿಮಗೆ ತಿಂಗಲ್ ಮಾಡಿದೆವು. ಆಯ್ತಪ್ಪ. ಹಾರಾಗಲ ಬಂದು ಏನು ದರೋಡಿ ಮಾಡಕ್ಕೆ ಬಂದಾನ ಹಿಡ್ದಾಗ ಅಡ್ಡಾಡಿ ನೋಡಿ ರಾತ್ರಿ ಕಾಳು ಮಾಡ್ತಂತ ನಿಮಗೆ ತಿಂಗಲ್ ಮಾಡಿದೆವು ತಂದೆ. ನಮ್ಮಿದ್ರಿಗೆ ಇಂಥ ಒಂದು ಶಿಶುವಿನ ತೆಗೆದ್ರಿ, ಪೌಡ ಪುರುಷ ತೋರಿಸಿದ್ರಿ ನಮಗೆ. ನೀವು ಬಂದು ಹೋಗಿ ಮೊದಲ ನಮ್ಮ ಊರಿಗೆ ಮರಿ ಬೆಳಿ ಎಲ್ಲ ಆನಂದಮಯ ಇದ್ದೆವು. ನಾವು 300 ಚೀಲ ಕಾಳು ಬೆಳೆಯವರು ಇವತ್ತಿನ ಮಿತಿ 3 ಚೀಲ ಕಾಳು ಬೆಳೆಯಕತ್ತೀವಿ. ನಮಗೆ ಸುಖ ಸಂಪತ್ತೇ ಹೋಗ್ಯದ ನಿಮ್ಮ ಶಾಪದಿಂದ ನಮ್ಮನ್ನು ಉದ್ಧಾರ ಮಾಡ್ತಂದೆ. ಅರಿವಿನ ಜನ್ಮಕ್ಕೆ ಬಂದು ಅರಿವು ಹಿಡಿದು ನಡಿಬೇಕು. ಮನುಷ್ಯನಾದ ಬಳಕ ಅರಿವು ಹಿಡಿದು ನಡಿಬೇಕಪ್ಪ. ನಮಸ್ಕಾರ. ನಮ್ಮನ್ನು ಮಂದಿನೇ ಉದ್ಧಾರ ಮಾಡ್ರಿ. ಮಂದಿ ಅಂದಿದ್ದಕ್ಕೆ ತಪ್ಪಾಗೈತ್ರಿ ಅಪ್ಪ. ನನ್ನ ಮಗನ ನಾನು ನೋಡ್ಯದಾಗ ತಾಯಿ ಕೊಟ್ಟಿದ್ದ ನಾನು ತಗೊಂಡು ಹೋಗ್ತೀನಿ.